ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದೆ ಸರ್. ಈಗ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಯಾವಾಗ ಸರ್? ಕನ್ನಡ ನಾಡಿನ ಜನತೆಗೆ ತಮಗೂ ಹಾಗೂ ಈ ನಾಡಿನ ಜನತೆಗೆ ಹೊಸ ವರ್ಷ ಹರುಷ ಉಲ್ಲಾಸ ಬದುಕಿನಲ್ಲಿ ಸಂತೋಷ ಕೊಡಲಿ ಹಾಗೆ ಅಂತೇಳಿ ಆ ಭಗವಂತನಲ್ಲಿ ನಾನು ಮೊದಲು ಬೇಡ್ಕೊಳ್ತೇನೆ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆ ಉಪಚುನಾವಣೆ ನಡೀತೆ. ಹಿರಿಯರಾದ ಎಚ್ ವೈ ಮೇಟಿ ಸಾಹೇಬ್ ತೀರಿ ಹೋದರು. ಬಹಳ ದೊಡ್ಡ ವ್ಯಕ್ತಿ, ಸರ್ವರನ್ನು ಶಾಂತ ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿಯೇ ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಕಾರಣ ಹಿರಿಯ ಮನುಷ್ಯರಿದ್ದರೆ ಅವ್ರ ಮನೆಗೆ ಕೊಡಬೇಕು ಹಾಗೆ ಅಂತಕ್ಕಂಥ ಅಭಿಪ್ರಾಯವನ್ನು ಮತಕ್ಷೇತ್ರದ ಎಲ್ಲ ಹಿರಿಯರು ಏನು ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ, ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು, ಬಾಗಲಕೋಟೆ ಜಿಲ್ಲೆ ಹಾಗೂ ಪಕ್ಷ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನು ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾಯಿದೆ. ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗ್ತಾಯಿದೆ. ನಮ್ಮ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವರು ಫ್ಯಾಮ್ಲಿಗೆ ಯಾರಿಗೇ ಕೊಡಲಿ ನಾವು ನಿತ್ಯ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಷ್ಟೋ ಜನ ಅಂದರೆ ನೋಡಿ ಸರ್ನಾಯಕರಂಥವರು, ಅದ್ರ ಜೊತೆಗೆ ಅವ್ರು ನೋಡಿ ಅವರು ಮಿನಿಸ್ಟ್ರ್ ಆದವರು, MP ಆದವರು, ಅವರು ಹೇಳಿದರು ಮೇಟಿ ಅವ್ರ ಮನೆಗೆ ಕೊಡಿ ಅಂತ. ಆದ್ದರಿಂದ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೇವೆ, ಗೆಲುವು ನಮ್ಮದೇ. ಕಾಂಗ್ರೆಸ್ ಈಗ ಎಲ್ಲ ಒಗ್ಗಟ್ಟಾಗಿ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ಒಗ್ಗಟ್ಟಿದ್ರಿ ಸರ್. ಆದ್ರೆ ಫ್ಯಾಮಿಲಿ ಒಳಗೇನೆ ಡಿಸ್ಪ್ಯೂಟ್ ಇದೆಯಲ್ಲ. ಈಗ ಅವರು ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಸಹಜವಾಗಿ ಅವಕಾಶ ಕೊಡಿ ಅಂತಕ್ಕಂಥದ್ದು ಭಾವನೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಎಲ್ಲರನ್ನೂ ಯುನೈಟಾಗಿ ಆ ಫ್ಯಾಮಿಲಿಯವ್ರು ಎಲ್ಲರೂ ಓಡಾಡಿ ಕೆಲಸ ಮಾಡೋ ರೀತಿಯಲ್ಲಿ ಆ ಯಾವುದೇ ಅಭ್ಯರ್ಥಿ ಆದರೂ ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅವ್ರನ್ನ ಕರೆಸಿದ್ರು. ಆ ಸಭೆಯಲ್ಲೂ ಕೂಡ ನೀವೆಲ್ಲ ಒಗ್ಗಟ್ಟಾಗಿರಿ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ. ಆದರೆ ಅವ್ರು ಅದು ಒಪ್ತಾ ಇಲ್ಲ, ನಾವು ಚುನಾವಣೆ ಮಾಡ್ತೀನಿ ಅಂತ ಹೇಳಿ ಹೊರಗೆ ಬಂದು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳ ಮಾತು ಮೀರಿ ನಡೀತಕ್ಕಂಥವ್ರು ಏನಿಲ್ಲ. ಅವರು ನನಗೆ ಭಾಳ ಕಾನ್ಫಿಡೆಂಟ್ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಯಾರಿಗೆ ಕೊಟ್ಟರು ಆ ಚುನಾವಣೆ ಗೆಲ್ಲಲಿಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಮಾತಾಡಿದೆ. ಅವ್ರು 4 ಜನ ಇದ್ದಾಗ ನಾನು ಇದ್ದೆ. ಫೋಟೋ ಮೊದಲೇ ಹೊಡೆದ್ರೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ನಾನು ಫೋಟೋ ಎಲ್ಲಿ ಕಂಡಿಲ್ಲ, ನಾನು ಇದ್ದೀನಿ. ಸರಿ ಮಾಡ್ತಕ್ಕಂಥ ಕೆಲಸ 100ಕ್ಕೆ 100 ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.